ನಾಳೆ ಡೆವಿಲ್ ಮೂವಿ ಹೋಗುವಾಳೆ ಹಿಂದಿನ ದಿನ ರಾತ್ರಿ ಕೂತ್ಕೊಂಡು ಮಸ್ತ್ ನಾವು ಪ್ಲ್ಯಾನ್ ಮಾಡ್ತಿದ್ರು ಎಷ್ಟೊತ್ತಿಗೆ ಹೇಳ್ಬೇಕು ಏನೇನು ಮಾಡ್ಬೇಕು ಹೇಳಿ. DETಯ ಉತ್ಕೃಷ್ಟವಾದ ಉಪಹಾರವನ್ನು ಮಾಡ್ಕೊಂಡು ನಾವು ಬಸ್ಸಿಗಾಗಿ ಕಾಯು ಹಿಡ್ದಿರಾಗಿತ್ತು. ಬಸ್ ಬರಲಿಲ್ಲ, ಹಾಗಾಗಿ ಆಟೋ ಮಾಡಿಸ್ಕೊ ಹೋಗುವಾಳೆ. ಆಟೋಗೆ ಹೋದ್ರೆ ನಾವು ಸೀದಾ ನಾವು ತಿಂಡಿ ಮಾಡ್ಕೊಂಡು ಈಗ ಸಿದ್ಧಾರೂಢ ಮಠಕ್ಕೆ ಹೊರಟಿರೋ. ಚಲೋ ಶರಣು ಹಾಯ್ ಏನಪ್ಪ. ಹಾಯ್ ಸಿಂಗರ್ ಶರಣ್. ನಾವು ಬಂದು ಎಲ್ಲರೂ ಬರ್ಬೇಕು ಮೊದಲ ನಾವು ನೋಡಿ ಸಿದ್ಧಾರೂಢ ಮಠಕ್ಕೆ ಹೋಗಿ ಬಂದ್ರೆ ನಾವು ಕಾಲು ತೊಳಿರಿ ಒಂದೊಂದು ಇದಕ್ಕೆ ಒಂದೊಂದು. ಯಾವ ಇವೆಲ್ಲ ಒಳಗೆ ಫೋನ್ ಅಲೋ ಇಲ್ಲಾಗಿತ್ತು. ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೆ, ಕಡೆ ಫೋನ್ ತೆಗೆದಿಟ್ಕೊಂಡೆ. ದರ್ಶನ ಮಾಡಿಕೊಂಡು ಸೀದಾ ಇಲ್ಲಿ ಬಂದು ವಿಭೂತಿ ಹಚ್ಕೊಂಡೆ. ಹಾಗೆ ಮುಂದೆ ಬರುತ್ತಾನ ಇಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇತ್ತು. ಯಾರಿಗೋ ಸನ್ಮಾನ ಮಾಡ್ತಿದ್ರು. ಹಾಗೆ ಇಲ್ಲಿ ನೋಡ್ಕೊಂಡು ಇಲ್ಲಿ ಮ್ಯಾಲೆ ನೋಡಿದ್ವಿ. ಇಲ್ಲಿ ನೋಡ್ರಿ ನಿರ್ಗುಣ ಉಪಾಸನ ಚಕ್ರ ಹೇಳಿ ಮಸ್ತ್ ಅದೆ. ನಂಗೆ ಗೊತ್ತಾಗಲಿಲ್ಲ, ಅಷ್ಟು ದೊಡ್ಡವಲ್ಲ, ಆದರೂ ಏನೋ ಚೆನ್ನಾಗಿ ಅನಿಸ್ತು. ಹಾಗೆ ಹೊರಗೆ ಬಂದು ನೋಡ್ತಾನ ಇಲ್ಲಿ ಮೀಡಿಯಾದವರೆಲ್ಲ ಇದ್ದರು. ಅವ್ರಿಗೊಂದು ಹಾಯ್ ಹೇಳ್ಕೊಂಡು ಸೀದಾ ಹೊಂಟ್ರೆ ನಾವು ಕಡೆಗೆ ಪ್ರಸಾದ ತಿನ್ನೋಕೆ. ಪ್ರಸಾದ ತಿನ್ಕೊಂಡು ದೇವರಿಗೆ ಬಾಯಿ ಹೇಳಿ ಹಾಗೆ ನಾವು ಹೊರಗೆ ಬರ್ತಿದ್ರ. ಹೊರಗೆ ಬರುತ್ತಾನ ಒಂದು ಸರ್ಪ್ರೈಸ್ ಇತ್ತು. 08 ಸರ್ 18 26 08 ಬರ್ತಡೇ ಆಗೈತ್ರಿ ಅವರು 2007 ಎಂತ ಅಂದರೆ ಅಲ್ಲಿ ಬ್ಲಡ್ ಕ್ಯಾಂಪ್ ಅವರು ಡಾಕ್ಟ್ರ್ ಇದ್ರಾ, ಬ್ಲಡ್ ಕೊಡ್ರಿ ಬಡವರಿಗೆ ಫ್ರೀಯಾಗಿ ಹೋಗ್ತದೆ ನೆಕ್ಸ್ಟ್ ಅಂದರು. ಸ್ವಲ್ಪ ನಾನು ಮೋಟಿವೇಟ್ ಆಗಿ ಅಡ್ಡಿಲ್ಲ ಕೊಡ್ತೇಳಿ ಬ್ಲಡ್ ಕೊಟ್ಟೆ. ತೋರೋದಿಲ್ಲ, ಮಾಡ್ತಾರೆ. ನೀವು ಆರಾಮಿಲ್ಲ ಅಂದ್ರೆ ಫೆಸಿಲಿಟಿ ಕೊಡಕ್ಕೆ ಬರಲ್ಲ. ಅಲ್ಲ ಹನಿ ತಂಡಿ ಐತಿ ಆದರೂ ಏನೋ ಒಳಗೆ ಭಯ ಶುರು ಆಗ್ಬಿಟ್ಟಿತ್ತು. ಹೆದ್ರಿ ಸತ್ತೆ ನಾನು. ಎಲ್ಲ ನೋಡ್ರಿ, ಇದು RSS ಸಂಘದಲ್ಲಿ RS ಕಾರ್ಯಕರ್ತರು ನೀವು ರಕ್ತದಾನ ಮಾಡ್ತಿರಲ್ಲ, ಬಡ ಪೇಷಂಟ್ಗೆ ಫ್ರೀ ಹೋಗ್ಬೇಕು. ನಾವು ಹೌದು, ಎಲ್ಲ ಪರೀಕ್ಷೆ ಮಾಡಿ ತಗೊಂಡು ಬ್ಲಡ್ ಜಾಸ್ತಿ ಇದೆ ಆಯ್ತಾ, ಆಗಲಿ ಬೇರೆಯವ್ರಿಗೆ ಉಪಯೋಗ ಆದರೆ ಆಯ್ತು. ನೀವು ತೆಗೆದಾದ್ಮೇಲೆ ನಂಗೆ ತೋರ್ಸೋಕೊಂಡು ಹೋಗ್ಬೇಡಿ. ಇಲ್ಲೇ ಗ್ರೂಪ್ ಗೊತ್ತಾಗೈತಲ್ಲ ಈಗ. ಹೌದು, ನಂದು AB ಪಾಸಿಟಿವ್. ಬ್ಲಡ್ ಕೊಡು ಹೇಳಿ ಮಲ್ಕ ಇದ್ದೇಗ ನೋಡುವ. ನೋಡಿ ನಮ್ಮ ಅಯ್ಯಪ್ಪ ಬ್ರೋ ನೆಕ್ಸ್ಟ್ ಕೊಡ್ತಿದ್ರು. ನಾನು ಫಸ್ಟ್ ಟೈಮು ಬ್ಲಡ್ ಕೊಟ್ಟಿದ್ದು. ಈ ಇಲ್ಲಿ ಹಾಕರಿದೆ ತೋರಿಸ್ತಾ ತಡೀರಿ ನೋಡ್ರಿ, ಇದ್ರಲ್ಲಿ ಫಸ್ಟ್ ಟೈಮ್ 18 ವರ್ಷಕ್ಕೆ ತುಂಬಿದ ಕೂಡ ಒಂದ್ಸಲ ಬ್ಲಡ್ ಡೊನೇಟ್ ಮಾಡಿದೆ ನಾನು. ನೀವು ಮಾಡ್ರಿ, ಇದು ಒಳ್ಳೇದು ಅಂತೆ ನಮ್ಮ ಡಾಕ್ಟ್ರು ಹೇಳಿದ್ರು ಇಲ್ಲಿ. ಹಾಗಾಗಿ ಸಿದ್ಧಾರೂಢ ಮಠಕ್ಕೆ ಬಂದಿರಾಗಿತ್ತ ನಾವು. ಹಾಗಾಗಿ ಒಂದು ಹಾಂ ಮತ್ತೆ ಹೆಂಗೂ ಎಕ್ಸ್ಟ್ರಾ ಇದ್ದಿದ್ದು ಮತ್ತೆ ಬರ್ತದೆ ಬ್ಲಡ್. ನಾ ಸುಮಾರು ವೀಕ್ ಇದ್ದೆ, ಆದ್ರೆ ಬ್ಲಡ್ ಇತ್ತು ಕೊಟ್ಟೆ. ಎಲ್ಲ ಈ ಮ್ಯಾಂಗೋ ಜ್ಯೂಸಿಂದ ರಿಕವರ್ ಆಗಲಿ. ಮನುಷ್ಯನ ದೇಹದಲ್ಲಿ 5 ರಿಂದ 6 ಲೀಟರ್ ಬ್ಲಡ್ ಇರ್ತದಂತೆ. ಅದರಲ್ಲಿ 450 ml ಜಾಸ್ತಿನೇ ಇರ್ತದೆ ಹೇಳತ್ತು, ಅಂದರೆ ದೇವ್ರ ಕೊಡುಗೆ. ಅದರಲ್ಲಿ ಇವರು ಬರೀ 350 ml ತಗೋತ್ರು. ಸೊ ಅದರಿಂದ ಏನೂ ಎಫೆಕ್ಟ್ ಏನಾಗೋದಿಲ್ಲ. ನಾನು ಆದರೂ ಹೇಳಿದೆ, ನಂಗೆ ಬ್ಲಡ್ ತೆಗ್ದಾದ್ಮೇಲೆ ತೋರಿಸ್ಬೇಡ್ರಿ ನೀವು, ನಂಗೆ ಹೆದರಿಕೆ ಆಗ್ತದೆ ಹೇಳಿ. ಹೀಗಿದೆ, ಇವ್ರು ತೆಗಿತಾ ಇದ್ರು ನೋಡ್ತಾ ಇದ್ದೇವೆ. ಎಲ್ಲ ದೇಶಪಾಂಡೆ ಅವರೇನೋ ನೋಡಿ. ಚಪ್ಪಲ್ ಕಳೆದೋಗ್ಬಿಟ್ಟದ ನಮ್ದು, ಹುಡುಕ್ತಾವ್ರ ನಾವೀಗ. ಯಾರೋ ಹಾಕೋಗ್ಬಿಟ್ಟಾರ ಅನ್ಸ್ತದೆ ಮೋಸ್ಟ್ಲಿ.
ನೋಡಿ ನಾವು ಬ್ಲಡ್ ಕೊಟ್ಟು ಬರೋ ಜನ ಇಲ್ಲಿ ಚಪ್ಪಲಿಲ್ಲ, ಚಪ್ಪಲ್ ಹಾಕೋಬಿಟ್ಟಾರೆ. ಬರೀ ಕಾಲಲ್ಲಿ ಹೋಗೋದಾಗದ ಈಗ ಪರಿಸ್ಥಿತಿ, ಎಂತ ಮಾಡೋಕೆ ಬರೋದಿಲ್ಲ. ಈಗ ಬ್ಲಡ್ ಕೊಟ್ಕೊಬಿಟ್ಟಾನೆ. ಈಗೆಲ್ಲ ಗಿರ್ರ ಅಂತಿತ್ತು. ನಮ್ಮ ಅಮ್ಮಂಗೆ ಗೊತ್ತಾರೆ ನಾಯಿ ಬೈದಂಗೆ ಬೈದತಿ. ಮುಂಚೆ ನಿನ್ನೆ ಹೊತ್ಕೋಂಗಿದ್ದಾರೆ, ನೀ ಬ್ಲಡ್ ಕೊಟ್ಟು ಹೇಳಿ. ಅಲ್ಲಿ ನಾ ಬ್ಲಡ್ ಕೊಡುಗೋ ಹೇಳಿ ಅವ್ರಿಗೆ ಬೈಯೋಕೆ ಬಂದಾನೆ. ಬ್ಲಡ್ ಗಿಡ್ ಕೊಡ್ಬಾರ್ದೇವೆ ಯಾರು ಫ್ಯಾಮಿಲಿ ಅಂದರೆ ನಾವು ವೀಕಿದ್ನಲ್ಲ, ಹಂಗಾಗಿ ಹೆವಿ ಲವ್ ಬ್ರದರಿಗೆ ಮತ್ತೆ ಬಿದ್ದಿಗಿದ್ದು ಹೋಗ್ಬಿಟ್ರೆ ಹೇಳಿ. ಹಂಗಾಗಲ್ಲ ಅವ್ರು ಡಾಕ್ಟ್ರಿಗೆ ಬೈಯೋಕೆ ಬಂದ ನಾವು ಅಲ್ಲಿ. ಅವ್ನೇನು ತಗೋತೀರಿ ನೀವು ಹೇಳಿ. ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್. ಮಾಲೆಲ್ಲ ಮಸ್ತ್ ಮಾಡ್ತಾವ್ರಿ ಇಲ್ಲಿ. ಟೇಬಲ್ ಮುಂಚೆ ಹೋಗಿರೋಣ. ಡೆವಿಲ್ ಮೂವಿ 4 ಗಂಟೆ ಮುಗೀತು. ಫುಲ್ ಹೊಟ್ಟೆ ಹಸಿತಿತ್ತು ನಮಗಂತೂ. ಕಡೆಗೆ ಮುಂದೆ ಹೇಳಿ ಊಟಕ್ಕೆ ಹೋದ್ರು ಸೀದಾ. ಮುಗಿಸಿ ಕಡೆ ಹೊಟ್ಟಾರೀಗ ನಮ್ಮ ನಡೆ ಮತ್ತೆ ದೇಶಪಾಂಡೆ ಸ್ಕಿಲ್ಲಿಂಗ್ಸ್ ಕಡೆ ಹಿಂಗೆ ಕೂತಿದ್ದೀವಿ ನೋಡಿ. ಇವಾಗ ಇಲ್ಲಿ ನೋಡಿ, ಒಂದು ಆಟೋದಲ್ಲಿ 7 ಜನ ಕೂತಾರ. ನಾವು ಒಬ್ಬ ಪಲ್ಟಿ ಹೊಡೆದ್ರು ಮಸ್ತ್. A few moments later. ನೋಡಿ, ಔಟಿಂಗ್ ಹೋಗಿ ಮೂವಿ ನೋಡ್ಕೊಬಂದು ಖುಷಿಗೆ ನಮ್ಮ ಬ್ರದರ್ಸ್ ಅಂತೂ ರಾತ್ರಿ ಫುಲ್ ಕುಣಿದು ಬಿಟ್ರು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.